ಹಡ್ಬಿಟ್ಟಿನಿ ಇತ್ತಾಗ ಹಾಯ್ವಳು ನೋಡು. ಯವ್ವ ನನಗರ ಹೊಟ್ಟೆಗೆ ಎಷ್ಟೋ ತನಕ ಈ ಗುಟ್ಟು ಇಟ್ಕೋಬೇಕಂದ್ರೆ ಆಗೋಲ್ತು. ಯಾರು ಕಾಣ್ಬೋಡ್ರಲ್ಲ. ಇದೊತ್ತಿಗೆ ಪ್ರೇಮನ ಹೊರ ಬರ್ತಿದ್ಲು ಕೆಲಸ ಮುಗಿಸ್ಕೊಂಡು. ಈಗಿನೋ ಬರ್ವಳು. ರೇಣವ ಬಂದ್ಲು. ರೇಣವಕ್ಕ ಯವ್ವ ಚಲೋ ಮಾಡಿ ನೋಡಿ ಬಂದು ಕಾಕಲ್ಲವ. ಏನ್ ಕೆಲಸ ಎಲ್ಲ ಮುಗಿತನ? ಅಲ್ಲೇ ಹೊರ ಬಂದಿದಿ. ಬಾವ ಬಾರಿ ಜಲ್ದಿ ಕೊಡವ. ಏನ್ ಮಾಡಿದ್ದ ಅಡಿಗೆ? ರೊಟ್ಟಿ ಮೊನ್ನೆ ನಮ್ದು ಎರೆಹೊಲ ಐತಲ್ಲ, ಅಲ್ಲಿ ಕರ್ಚಿಕಾಯಿ ಸಿಕ್ಕಿದ್ದು. ರೊಟ್ಟಿ ಕರ್ಚಿಕಾಯಿ ಪಲ್ಯ ಮಾಡಿದ್ ನೋಡು. ಇನ್ನ ಕರ್ಚಿಕಾಯಿ ಸಿಕ್ಕಿದ್ವಾ? ಯವ್ವ ದೇವ್ರೆ, ನನಗೂ ಒಂದ್ ಸ್ವಲ್ಪ ಕೊಡ್ಲಿ. ಕರ್ಚಿಕಾಯಿ ನಂಗೆ ಯಾರು ಹೊಟ್ಟಿ ಕರ್ಚಿಕಾಯಿ ವಾಸನೆ ಘಮ್ ಅಂದ್ರೆ ಬಾಯಾಗ ಹಂಗ ನೀರ್ ಬರ್ತಾವ. ತಿನ್ಬೇಕು ಅನ್ಸುತ್ತೆ. ಅಲ್ಲೇ ಹಾಡ್ಬಿಟ್ಟು ಒಂಚೂರು ಕೊಡಾಕ್ ಕೊಡಲ್ಲ. ನೀ ಇಲ್ಲೇ ಆಜು ಬಾಜು ಮನಿ ಅದೀವಿ ಒಟ್ಟು ನಾವು ಕೊಡಲ್ಲ. ನೀ ಏನರ್ತಂದ್ರ ಏನಮ್ಮಕ್ಕ ಸುಳ್ಳು ಹೇಳಿದ್ರೆ ಕೇಳ್ತಿ, ಕರೆ ಹೇಳಿದ್ರೆ ಕೇಳ್ತಿ. ತಂದಿರೋದ ನನ್ನ ಗಂಡ ಒಂದ್ ಬಕ್ಸಿ ಇಟ್ಟು ತಂದಿದ್ದ. ಅತ್ಗ ಇಷ್ಟ ಹುರಿದು ಅತ್ಗ ತಿನ್ನಿಸಿ ಕಳ್ಸಿನಿ. ತಾದಾಗ ಒಂದ್ ಸ್ವಲ್ಪ ಓದೋದು ನಾ ತಿಂದು ಮತ್ತೊಂಚೂರು ಕೆಂಪು ಮಿಜ್ಜಿಂಡಿ ಅದನ್ನ ಹಚ್ಕೊಂಡು ತಿನ್ನಿ ನೋಡು. ಎಲ್ಲ ತನ ತಿನ್ನ ಕಷ್ಟ ತಂದಾನ. ನಾನು ಅದನ್ನ ಬೈದೆ. ನನಗೂ ಕರ್ಚಿಕಾಯಿ ಅಂದ್ರೆ ಇಷ್ಟ. ಹರ್ಕೊಂಬಂದು ಸ್ವಲ್ಪ ಜಗ್ಗಿ ಹರ್ಕೊಂಬರ್ಬೇಕಿಲ್ಲ ಅಂದ್ರೆ ಹೋಗ ಅವನವನ್ನ ಅಜ್ಞಾನ ಹರ್ಕೊಂಬರ್ತಾರೆ. ಒಂದೊಂದು ಹರಿಬೇಕಂದ್ರೆ ಭಾಳ ತಗತಾರ. ಬಳ್ಳಿ ಎತ್ತಿ ಹರಿಬೇಕ. ಆ ಬಳ್ಳಿ ಎತ್ತರಾಗ ಏನ ಬುಡಕ್ ಚೋಳ ಇರ್ತಾವಂತ ಆ ಗಿಡ ಬುಡಕ. ಅದಕ್ಕೆ ಎಲ್ಲಿ ಕಡಿಸ್ಕೊಂಡು ಸಿಕ್ಕಷ್ಟು ತೊಗೊಂಬಂದಿನಿ ನೋಡ್ತಂತ ಇನ್ನ ಮ್ಯಾಗ ತರ್ತೀನಿ ಅಂತ ಹೇಳಿದ್ರು. ಹೌದಾ? ಕರ್ಚಿಕಾಯಿ ಗಿಡ ಬುಡಕ ಚೋಳ ಇರ್ತಾವ? ಹ್ಞೂ ಅರೇವಕ್ಕ. ಅವು ಬಳ್ಳಿ ಹಿಂಗೆ ಹಬ್ಬಿರ್ತಾವಲ್ಲ ನೆಲದಾಗ ತಂಪಿಗೆ ಚೋಳ ಬಂದು ಅಲ್ಲಿ ಕುಂತಿರ್ತವಂತ. ಗಿಡ ಹಚ್ಚಿರುತ್ತೆ ನೋಡು, ಅಲ್ಲೆಲ್ಲ ಬೆಳೆದಿರ್ತಾವ ಗಿಡ ಎರೆಹೊಲದಾಗ. ಆ ಬುಡಕ್ ಬಂದು ಚೋಳ ಕುಂತಿರ್ತಾವಂತ. ಅದನ್ನ ಹರ್ಕೋಬೇಕಂದ್ರೆ ಕರ್ಚಿಕಾಯಿ ಹರ್ಕೋಕೊಂಡು ಭಾಳ ಕಷ್ಟ. ಯಾವುದೋ ಅಷ್ಟು ಸುಲಭ ಇಲ್ಲ. ತಂದು ಮಾಡ್ತಾರೆ ಬಡವ್ರು ಅಂದ್ರೆ ಅವು ಪಾಪ ಎಷ್ಟು ಕಷ್ಟಪಟ್ಟು ಏಟ್ ಚೋಳ ಕಳ್ಸ್ಕೊಂಡು ಬಂದಿರ್ತಾವನ್ನ. ನಾವು ಎಲ್ಲದಕ್ಕೂ ರೊಕ್ಕ ಇದು ಮಾಡ್ತೀವಿ. ಕೇಳ್ದಂಗೆ ಬಿಲ್ ಇಷ್ಟ ಅಂತ ಹಚ್ಚಿರ್ತಾರಲ್ಲ, ಮುಚ್ಕೊಂಡು ಕೊಟ್ಟು ಬರ್ತೀವಿ ರೊಕ್ಕನ. ಆದ್ರೆ ಬಡವ್ರು ಇಷ್ಟು ಕಷ್ಟಪಟ್ಟು ಹೊಲದಾಗ ಬಿಸ್ಲಾಗ ಹಿಂಗೆ ಕಡಿಸ್ಕೊಂಡು ಇಷ್ಟೆಲ್ಲ ಮಾಡಿ ತಂದಿರ್ತಾವು. ರೊಕ್ಕ ಕೊಡಕ್ಕೆ 10 ರೂಪಾಯಿ ಬಿಡು, 20 ರೂಪಾಯಿ ಬಿಡು, ಇಷ್ಟ ನೋಡ್ಕೊಡೋದು ನೋಡು, ಇಷ್ಟು ಕೊಟ್ರ ಕೊಡು, ಇಲ್ಲ ಅಂದ್ರೆ ಕೊಡು ಅಂತಂದು ಮಾಡಿ ಅದ್ರ ಬಾಯಿ ಮೇಲೆ ಮಣ್ಣು ಹಾಕಿ ತೊಗೊಂಬರ್ತೀವಿ. ಏನವ ಇವ ನನ್ನ ಗಂಡ ಅಂದಲ್ಲ, ಅವು ಚೋಳು ಜಿಗಿರ್ತಾವಂತ, ಅಲ್ಲಿ ಕೆಂಪು ಚೋಳ ಕುಂತಿರ್ತಾವಂತ ಅದ್ರಾಗ. ಅದಕ್ಕೆ ನೋಡಿ ಹರ್ಕೊಂಬರ್ತೀನಿ ನಾನು. ಇನ್ನೊಂದ್ಸಲ ಯಾವಾಗ ಹರ್ಕೊಂಬಂದ್ರೆ ಕೊಡ್ತೀನಿ ತಗೋ, ಮರಿಬೇಡ. ಅಲ್ಲೇ ಮತ್ತೆ ನನಗೊಂದು ತಟ್ಟೆ ನನಗೆ ಒಬ್ಬಕ್ಕೆ ಯಾಕೆ ಕೊಡ್ಬೇಕಿತ್ತು ಸಾಕು. ಕೊಡ್ತೀನಿ ತವ. ಅಯ್ಯ ನಾ ಕರ್ದದ ಉದ್ದೇಶನ ಬೇರೆ. ನೀ ನೋಡ ಕರ್ಚಿಕಾಯಿ ಸುದ್ದಿ ಆಯ್ತುಬಿಟ್ಟವ. ಜೋ ದೇವ್ರೆ, ನಿನಗೆ ಗೊತ್ತಾನು ಊರಾಗ ಏನು ಹಬ್ಬ ಅಂತಂದು? ಏನ್ ಬಿಡವ, ನಾನು ಊರಾಗದಿ, ನಾನು ಊರು ಬಿಟ್ಟದಿನ. ಏನಿಲ್ಲ ಬಿಡು, ನನಗೇನು ಕಿವಿ ಬಿದ್ದಿಲ್ಲ. ಅಯ್ಯ ದೇವ್ರೆ, ಊರು ತುಂಬ ಬರೀ ಅದ ಮಂದಿ, ಬಾಯಾಗೆಲ್ಲ ಬರೀ ಅದ ಮಾತು. ನಿನಗೆ ಗೊತ್ತಿಲ್ಲ ನಾ ಹಂಗಿದ್ರ? ಹೌದಾ? ಏನದು? ಯಾರು ವಿಚಾರ? ಅದ ಲಕ್ಷ್ಮಕ್ಕನ ಮಗ ಅದನಲ್ಲ, ಲಕ್ಷ್ಮಕ್ಕನ ಮಗನ ವಿಚಾರ. ಏನಿಗೆ ಇಬ್ಬರು ಹಿಡ್ಬಿಟ್ಟಾರ? ಏನ ಲಕ್ಷ್ಮಕ್ಕನ ಮಗ ಅಂತಂದು ಮಾತಾಡಕತ್ತಾರಲ್ಲ. ತಡಿ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತೀನಿ ಏನು ಮಾತಾಡತ್ತಾರಂತೆ. ಅಯ್ಯೋ ದೇವ್ರೆ, ಲಕ್ಷ್ಮಕ್ಕನ ಮಗ ಅದನಲ್ಲ, ನೋಡಾಕ ಏನೋ ಇಲ್ಲ, ಆಸೆ ದಡದಂಗೆ ಐತಿ. ಮತ್ತು ನೋಡಿದ್ರೆ ಆತಗ ಬಂಗಾರದಂತ ಹೇಂತಿ, ಮತ್ತು ಓದಿದಕ್ಕೆ ಲಾಯರ್, ಅಷ್ಟು ತಿಳುವಳಿಕೆ ಇಷ್ಟು ಹೇಂತಿ ಇಟ್ಕೊಂಡು ಮಣ್ಣು ನೋಡಿಲ್ಲ ಪಾಪ ಅನ್ಸೂಯ ಅಂತ ಕೇಸೆಲ್ಲ ಇದು ಮಾಡಿ ಆಕಿಗೆಲ್ಲ ಇದು ಮಾಡಿಕೊಟ್ಲು. ನಾವು ಆಕಿ ಸಾಕ್ಷಿ ಹೇಳ್ತೀವಿ ಅಂತ ನಾನು ನೀನು ಎಲ್ಲ ರೊಕ್ಕ ತೊಗೊಂಡು ಮುಕ್ಳಿ ಬಿಡಕ್ಕೆ ಹಾಕೊಂಡು ಕುಂತ್ವಿ. ಆದ್ರೆ ಗಂಡನೇ ಹಿಂಗೆ ನೋಡಕ್ಕೆ ಎಷ್ಟು ಮಳ್ಳಿ ಇದ್ದಂಗೆ ಅದಾನ. ಏನು ಗೊತ್ತಿಲ್ಲ ನನಗೆ ಅಂತಂದು ಸಾಚ. ಆದ್ರೆ ಮಾಡೋದೆಲ್ಲ ಒಳಗೆ ಭಾರಿ ಅದ ಅವನು. ಹೌದಾ? ಏನು ಅಂತಂದು ಮಾಡ್ದೆ? ಅಲ್ಲ ನನಗೇನೋ ಏನೋ ತಪ್ಪಿಕೊಂಡಿ ಏನು ಮತ್ತೆ? ಅಯ್ಯ ನಾನೇನೋ ತಪ್ಪು ತಿಳ್ಕೊಂಡಿಲ್ಲ. ನಾ ಹೇಳಕತ್ತಿರೋದೆ ಕರೆವು. ಅಯ್ಯೋ ನನಗೂ ಇದು ಕಿವಿಗೆ ಬಿತ್ತಲ್ಲ ಈ ಸುದ್ದಿ. ನನಗೂ ಕಿವಿಗೆ ಸಿಡ್ಲ ಬಂದು ಬಡ್ದಂಗ ಗೊತ್ತನ. ನಾನು ಎಷ್ಟು ನಂಬಿದ್ದೆ ಗೊತ್ತನ. ಅಯ್ಯೋ ಎಷ್ಟು ಒಳ್ಳೆ ಕೆರ ಲಕ್ಷ್ಮಕ್ಕ. ಗೌಡ ಅಷ್ಟು ಒಳ್ಳೆಯದಾರ. ಮಗನೂ ಪಾಪ ಅಷ್ಟು ಸಂಪನ್ನ, ಅಷ್ಟು ಒಳ್ಳೇದೈತಿ. ಏಂತಿ ತಕ್ಕಂಗ ಬಂದ್ಲು, ಆತನ ಚಲೋ ನೋಡ್ಕೊಂತಾಳ. ಅಯ್ಯೋ ಚಲೋ ಫ್ಯಾಮಿಲಿ ಅಂದ್ಕೊಂಡಿದ್ದೆ. ಆದ್ರೆ ಈತ ಗೌಡ್ರಿಗೂ ಮತ್ತು ಲಕ್ಷ್ಮಕ್ಕ ಗೊತ್ತಿಲ್ಲ ಐತನ ಬುದ್ಧಿ ಹೆಂಗಂತಂದು ಅಂತ ಹೊಲಸ್ತಿನ ಕೆಲಸ ಮಾಡ್ಯಾನ. ಹೊಲಸ್ತಿನ ಕೆಲಸ ಹುಡುಗ ಬಂಗಾರ ಅಂತ ಹುಡುಗ ಹಿಂಗಂತಾರಲ್ಲ ಇವರು. ತಡಿ ಏನು ಮಾಡಿ ಕೇಳ್ಕೊಂಡ್ಬರ್ತೀನಿ. ಈ ಹಡ್ಬಿಟ್ಟಾರ ಏನೋ ಹುಟ್ಟಿಸಿ ಹಾಕತ್ತಿದ್ದಂಗೆ ಅದಾರ. ಹೌದಾ? ಅಲ್ಲೇ ನೀ ಮಾತಾಡೋ ನೋಡಿದ್ರೆ ನನಗೆ ಯಾಕೆ ಅಂಜಿಕೆ ಬರತೈತಿ. ಅಂತ ಕೆಲಸ ಏನು ಮಾಡಂದ್ರೆ ಹೇಳ್ಬಿಟ್ಟು ಬಡ ಹೇಳ. ಬರೀ ಆಗಲ್ಲ ಅಂತ ಬರೀ ಇದನ್ನ ಅಂತ ನನಗೆ ಕೇಳಕತ್ತ. ನನಗೆ ಒಂಥರ ಆಗತ್ತೈತಿ. ಏನು ಹೇಳು? ಅಲ್ಲ ಆಕಿ ಹೊಸದಾಗಿ ಟೀಚರ್ ಬಂದಲ್ಲ. ಟೀಚರ್ಗಳು ಜಗ್ಗಿ ಮಂದಿ ಬಂದಾರಿ ಊರಾಗ. ಯಾ ಟೀಚರ್? ಅದೇನೆ ನೀನು ಹುಡುಗರು ನಿನ್ನ ಮಕ್ಕಳು ಟ್ಯೂಷನ್ ಹೋಗೋಲ್ಲ, ಇಂಗ್ಲೀಷ್ ಟೀಚರ್. ಆಕಿನ ತೆಳ್ಳಗ ಬೆಳ್ಳಗ ತೋಳಿದ ಜಂಪರ್ ಹಾಕೊಂಡು ಸಾಲಿ ಬರ್ತಾವ ಹುಡು. ನಮ್ಮ ಭಾಷೆ ಮಾತಾಡೋ ಮುಂದೆ ಚಂದಿ ಹಂಗೆ ಹಿಂಗೆ ಮಾತಾವೋಡು ಮಳ್ಳಿ ಆಕಿದ ಸುದ್ದಿ. ಇಂಗ್ಲೀಷ್ ಪೀಸ್ ಟೀಚರ್. ನಮ್ಮ ಹುಡುಗರು ಅಲ್ಲೇ ಇಂಗ್ಲೀಷ್ ಕಲಿಯಕ್ಕೆ ಹೋಗವ. ಹೇಳ ಏನಾಯ್ತು? ಅದ ಆ ಇಂಗ್ಲೀಷ್ ಟೀಚರ್ಗೂ ಈ ಲಕ್ಷ್ಮಕ್ಕನ ಮಗಗೂ ಏನ ಕಳ ಸಂಬಂಧ ನಡೆದೈತಂತ. ಕಲ್ಲಿ ಮತ್ತೆ ನೋಡ, ಇದೇನಾರ ಲಕ್ಷ್ಮಕ್ಕನ ಕಿವಿ ಬಿತ್ತಾನೆ ಮತ್ತೆ ಕಲ್ ತಗೊಂಡು ಕಟ್ಟ ಅಂತ ಕಡೋದು ಮತ್ತೆ ನಿನ್ನ ಅಲ್ಲಿ ಎಲ್ಲರೂ ಚೆಲ್ಲಿ ತುಂಡು ಮಾಡಿ ಹುಗ್ಗಿ ತಗೊಂಡು ಬರ್ತಾ. ಅಲ್ಲೇ ಯಾರು ಮಕ್ಳ ಬಗ್ಗೆ ಮಾತಾಡಕತ್ತೀನಿ ಅನ್ನೋದಾರು ಐತಾನೆ. ಸಂಸ್ಕಾರಲಿಂತ್ರ ಬೇಸಾರ ಮಗನ ಅಂತ ಹೋಗಿ ಹುಡುಗ ಇಂಥ ಹೊಲಸ್ತಿನ ಕೆಲಸ ಹೆಂಗೆ ಮಾಡ್ತಾನೆ. ಬಿಡ, ನಿನಗೆ ಯಾರ ಸುಳ್ಳು ಹೇಳ್ತಾರ ನೋಡು. ಅಯ್ಯ ಇಲ್ಲ, ಎಲ್ಲ ನಿನಗೆ ಏನು ನಂಬ್ತೀಯ ಬಿಡ್ತೇವೆ ಬಿಡ, ನಂಬಿ ಬಿಟ್ಟು ಬಿಡ. ಆದ್ರೆ ಇದ್ದಂತೂ ಸತ್ಯ ಹೌದಿಲ್ಲ. ಹೊಲಕ್ಕೆ ಹೋಗ್ತಾನಿಲ್ಲ ಒಬ್ಬಾತ. ಗೌಡ್ರು ರೇಟ್ ಹೊತ್ತಿರ್ತಾರೆ, ಒಂದು ಸ್ವಲ್ಪ ಹೊತ್ತಿದ್ದು ಬಂದ್ಬಿಡ್ತಾರಂತಲ್ಲ. ಆಮೇಲೆ ಹೊತ್ತು ಮುಗಿದ್ಮ್ಯಾಗ ಈಕಿನ ಹಾಕಿನ ಅಂತಂದು ಹೊಲದ ಕಡೆ ಹೊಕ್ಕಳಂತ ಹೊಲದ ಕಡೆ. ಅವ್ರು ಹೊಲ್ದಾಗ ಇರ್ತಾರಂತ. ಎಷ್ಟು ಮಂದಿ ಹೊಲ್ದಾಗ ಅವ್ರು ಇಬ್ಬರನ್ನು ನೋಡ್ಯಾರಂತ. ಜೊತೆ ಕೈ ಮತ್ತೆ ಹಾಕೊಂಡು ಗಿಡಬಿಡು ಕುಂದ್ರದು. ಅಯ್ಯೋ ಏನೇನ ಜಗ್ಗೆ ನೋಡ್ಯಾರಂತ. ಇಬ್ಬರದು ಲಕ್ಷ್ಮಕ್ಕನ ಸೊಸಿ ಪಾಪ ಮನೆಯಾಗಿರುತ್ತೆ, ಲಕ್ಷ್ಮಕ್ಕ ಮನೆಯಾಗಿರುತ್ತೆ. ಏನು ಗೊತ್ತು ಅವ್ರಿಗೆ? ಗೌಡ್ರು ಜಲ್ದಿ ಬಂದ್ಬಿಡ್ತಾರೆ. ಅವ್ರಿಗೆ ಏನು ಗೊತ್ತು? ಆಜು ಹೊಲ್ದಾರೆಲ್ಲರೂ ನೋಡಿ ಅಯ್ಯೋ ದೇವ್ರಿ ಹಿಂಗೆ ಮಾಡಕತ್ತಾನಲ್ಲಿ ಇವನು ಅಂತಂದು ಎಲ್ಲರೂ ನಗತಾರ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಮನೆಯವ್ರಿಗೆ ಬಿಟ್ಟು ಊರ್ ಮಂದಿಗೆಲ್ಲ ಗೊತ್ತೈತಿ ಅಂತ ಹೊಲಸ್ತಿನ ಕೆಲಸ ಮಾಡ್ತಾನೆ. ನೋಡಿದ್ರೆ ಮನ್ಯಾಗ ಬಂಗಾರದಂತ ಹೇಳ್ತೀನಿ ಇಟ್ಕೊಂಡು ಇಂತ ಹೇಳ್ತೀನಿ ಕೆಲಸ ಮಾಡ್ತಾನ. ಅಯ್ಯೋ ದೇವ್ರಿ ಏನು
ಹೇಳಕತ್ರಿ ಕಲ್ಲಿ ಗುಲ್ಲಿ ಅಲ್ಲ ಲಕ್ಷ್ಮಕ್ಕನ ಮಗ ಹಂಗೆ ಮಾಡ್ತಾನೆ ರಾಜು. ಅಯ್ಯೋ ದೇವ್ರಿ ಅದೆಲ್ಲ ಸುಳ್ಳ ಎಡ್ಬಿಟ್ಟ್ಯಾರ. ಯಾರು ಹೇಳಿದಾರೆ ಇವರಿಗೆ? ಅಲ್ಲ ಓಣ್ಯಾಗ ಎಲ್ಲರೂ ಗೊತ್ತಿಗೈತೆ, ಆಜು ಬಾಜು ಹೊಲ್ದಾರ ಕಣ್ಣಿಲ್ಲ ನೋಡ್ಯಾರ, ನನಗೂ ಗೊತ್ತಿಲ್ಲ ಈ ಸುದ್ದಿ. ಅಯ್ಯೋ ದೇವ್ರಿ ಏನದು? ಅಯ್ಯ ಬಳೆಕೇನ ಅಕ್ಕಿಗೊಬ್ಬಕ್ಕೆ ಕೇಳ್ಕೊಟ್ಟ ದೇವ್ರ. ಇದು ಸತ್ಯ ಹೇಳಿವಪ್ಪ, ಬೇಕಿರ ನಿನ್ನ ಮಗನ ಕೇಳ್ಕೊಳ್ಳಿ ಹೊಲಕ್ಕೆ ಹೋಗೋದು ನೋಡಂತ ಹೇಳ್ತು ಆಟ. ಮಂದಿ ಎಲ್ಲ ಆಡ್ಕೊಂಡು ಅದಕ್ಕತ್ತರ ಗೊತ್ತಾನ. ಅಯ್ಯ ಲಕ್ಷ್ಮವ್ವ ಸೊಸಿನ ಅಣ್ಣನ ಮಗಳನ್ನ ಲಾಯರ್ ಅಂತ ಮದುವೆ ಮಾಡ್ಕೊಂಬಂದು ಏನ ಕ್ಯಾನ್ಸರ್ ಏನು ಕೇಸ್ ಗೆದಿಸ್ಕೊಟ್ಟು ಓಣ್ಯಾಗ ಊರಾಗ ಒಟ್ಟು ಹೆಸರಾಗಿದ್ಲು. ಮಗ ನೋಡ್ರಿ ಇಂಥ ಕೆಲಸ ಮಾಡ್ಯಾನ ಪಾಪ. ಅಣ್ಣನ ಮಗಳನ್ನ ತೊಗೊಂಬಂದು ಮದುವೆ ಮಾಡಿ ಆ ಹುಡುಗಿ ಜೀವನ ಹಾಳು ಮಾಡಿದ್ಲು ಲಕ್ಷ್ಮವ್ವ. ಹಂಗ ಏನು ಗೊತ್ತಿದ್ದ ಬೇಕಂತ ಇಂಥ ಹೊಲಸ್ತಿನ ಕೆಲಸ ಮಾಡ್ತಾನೆ ಇವನು ಅಂತಂದು ಇವ್ನ ಬುದ್ಧಿ ಗೊತ್ತಿದ್ದು ಬೇರೆ ಆಜು ಬಾಜು ಹೆಣ್ಣು ಹುಟ್ಟಲ್ಲ ಅಂತೇಳಿ ಎಲ್ಲ ಅಣ್ಣನ ಮಗಳನ್ನ ಗೊತ್ತಿಲ್ಲ ಗಂಟು ಹಾಕಿಲ್ಲ ಏನ ಅಂತಂದು ನಾನು ಆ ರೀತಿ ಮಾತಾಡತ್ತಾರ 4 ಮಂದಿ ನೋಡುವ. ಅಲ್ಲ ಇದಕ್ಕೆ ಬೇಕಿದೆ ತಂತಿನ ಮನ್ಯಾಗ ಅಂತ ಬಂಗಾರ ಅಂತ ಹೇಳ್ತಿ. ಅಷ್ಟು ಶ್ರೀಮಂತಿಕೆ ಅಷ್ಟು ಚಲೋ ಮಂತ್ಯಾನ ಮಂದಿಗೆಲ್ಲ ಹೆಸರು. 4 ಮಂದಿ ಬಂದ್ರೆ ಗೌರವ ಕೊಟ್ಟು ನಿಂದಿರ್ತಾರೆ, ಎದ್ದು ನಿಂದಿರ್ತಾರೆ. ಅಂತ ಒಂದು ಇದು ಇಟ್ಕೊಂಡು ಇಂಥ ಹೇಳ್ತೀನಿ ಕೆಲಸ ಮಾಡ್ತಾನಲ್ಲ, ನಾಚಿ ಬರಲ್ಲ. ಅಲ್ಲ ಇನ್ನ ಮದುವೆಗೆ ಒಂದು ತಿಂಗಳು ಆತ ನಾಟ ಬಿಡು. ಏನು ವರ್ಷ ಬತ್ತಾತಪ್ಪ, ಒಂದು 2-3 ಮಕ್ಳಾಗ್ಯಾವು. ಅಲ್ಲ ಅದಾದ್ರೂ ಮಾಡೋದು ತಪ್ಪೇ ಅಲ್ಲ. ಇದೇ ಮದುವೆಯಾಗಿ ಭಾಳ ಸಿಗಿಲ್ಲ ಅಂದ್ರೆ ತಿನ್ನ ಬಗ್ಗೆ ನೋಡ್ಕೊಂಡು ಹೋಗ್ತಾನಂದ್ರೆ ಇದೇನ ಮದುವೆಗಿಂತ ಮುಂಚೆ ಕೈತೆ ಮತ್ತು ಸಂಬಂಧ ಈಗ ಏನಾರ ಗೊತ್ತಾಗಿದ್ದಂಗೆ ಐತಿ. ಹಂಗಿದ್ರಿ ಈಗ ಮನ್ಯಾಗ ಹೊಸ್ದಾಗಿ ಹೆಂಗೆ ಬಂದ್ಬಿಟ್ಟು ಬೇರೆ ಯಾರನ್ನಾರ ನೋಡಕ್ಕೆ ಹೋಗ್ಕನಂದ್ರೆ ಅಯ್ಯ ಗಂಡ್ಮಕ್ಳು ಚಾಯ್ನಂಗೆ ಮನ್ಯಾಗ ಹೋಗ್ಬೇಕಿ ಹೊರಗೆ ಹೋಗ್ಬೇಕಿ ಓಣಿಗೆ ಹೋಗ್ಬೇಕಿ ಅಂತಂದು ಹೊಲಸು ಇಂಥವು ಇವ ನನ್ನ ಗಂಡ ಅಂತದಲ್ವ, ನನ್ನ ಬಿಟ್ಟು ಬೇರೆ ಯಾರನ್ನೋ ಕಣ್ಣೆಟ್ಟಿ ನೋಡಲ್ಲ. ನನ್ನ ಗಂಡಗೂ ಇವತ್ತು ಯಾಕೆ ಹೊಲಸಕ್ಕೋನು ಇಂಥ ಹೊಲಸು ಗಂಡ್ಮಕ್ಳು ಒಂದಿಷ್ಟು ಮಂದಿ ಇರ್ತಾರ. ನನ್ನ ಗಂಡನು ಹಂಗನವಯ್ಯವ, ನನ್ನ ಗಂಡನ ಬಿಟ್ಟು ಎಲ್ಲೂ ಹೊಳ್ಳೋಡಲ್ಲ. ಆಜು ಬಾಜುಕ್ ಬಂದ್ರೆ ತಲೆ ತೆಗಿಸ್ಕೊಂಡು ಹೋಗ್ತಾನೆ. ನನ್ನ ಗಂಡ ಬಂಗಾರದಂತವ ಇವನ್ ಇಂಥ ಹೊಲಸು ಗಂಡ ಅಲ್ಬಿಡು ನನ್ನ ಗಂಡ. ನೋಡು ಇನ್ನು ದನೇ ಮದುವೆ ಆಗೈತಿ ಇಂಥದ್ದು ಹೇಳ್ತಾನೆ ಕೆಲಸ ಮಾಡ್ತಾನಂದ್ರೆ ಇನ್ನೇನು ಹೇಳ್ಕತ್ತು. ಅಲ್ಲ ಆಕೆ ಟೀಚರ್ ಅವ್ ನೋಡ್ದೇನೆ ಎಷ್ಟು ಮಳ್ಳಿಗತ್ತೆ ಮಾತಾ. ಅದಕ್ಕೆ ಅವಳು ನನ್ನ ಮಕ್ಕಳು ಆಕೆ ಅಂತೆ ಟ್ಯೂಷನ್ಗೆ ಹೋಗಿ ಬಂದಾಗಿಂದ ಓದೋದ ಕಮ್ಮಿ ಆಗೈತೆ. ಬರೀ ಅವ ನೋಡು ಮಗಕ್ಕ ಹಂಗದಿರ್ತಾರ ಮಣ್ಣು ಅದನ್ನ ಜಲ್ದ ಮತ್ತೆ ಮಾಡಿ ಅಂತ ತೋಚ್ಕೊಂಡು ಅದು ಕೊಟ್ಟು ಹಾಲು ಮೊಸರು ಹಚ್ಕೊಂಡು ಮಗಕ್ಕೆ ಹಚ್ಕೊಂತಿದ್ದು. ಇದ್ಯಾಕೆ ಹಚ್ಕೊಂತೀಯ ಅಂದ್ರೆ ನಮ್ಮ ಟೀಚರ್ ಹಚ್ಕೊಂತಾರ. ಆಕೆ ಮಣ್ಣು ಹಚ್ಕೊಂತಾಳ ಅಂದ್ರೆ ಆಕೆಗೆ ಕೇಳಿದ್ವಿ ಮಗಕ್ಕೆ ಹಚ್ಕೊಂಡ್ರಲ್ರಿ ಟೀಚರ್. ಆಮೇಲೆ ತಗೊಂಡ್ ಎಷ್ಟು ಚಂದ ಬೆಳ್ಳಗಾಗಿರಲ್ರಿ ಅಂತಂದು ಕೇಳಿದ್ರೆ ಮಣ್ಣು ಹಚ್ಕೋತೀನಿ. ಮಣ್ಣು ಅದ ಯಾವ್ದ ಮಣ್ಣು ಮಡ್ಡು ಮಣ್ಣು ಮೂಲ ಮಣ್ಣ ಏನ ಮೂಲವ್ಯಾಧಿ ಮಣ್ಣ ಯಾವ್ದ ಒಂದು ಮೂಲವ್ಯಾಧಿ ಮಣ್ಣ ಇರ್ಬೇಕು ಹುಷಾದು. ಅದನ್ನ ಹಚ್ಕೊಂತಿದ್ಲಂತ. ಅದನ್ನ ಹಚ್ಕೊಂಡ್ಮ್ಯಾಗ ಬೆಳ್ಳಗಾಗ್ಯಾಳಂತ. ಅದಕ್ಕೆ ನನ್ನ ಮಕ್ಳು ಬಂದು ದಾರ್ಯಾಗಿನ ಮಣ್ಣು ತೊಗೊಂಡು ಜಲ್ದಿ ಹಿಡಿದು ಮಕ್ಕ ಹಚ್ಕೊಂಡು ಅಯ್ಯೋ 1-2 ತುಟಿಗೆ ಬಣ್ಣ ಅಂತಂದು ಹಚ್ಕೊಳ್ಳೋದು. ಅಯ್ಯೋ ಮಾಡೋದು. ನನ್ನ ಮಕ್ಕಳು ಹೋಗಿ ಒಂದು ಟೀಚರ್ ಬೈತಾ ಬಂದ್ಬಿಟ್ಟೆ, ನೀವು ಏನು ಮಾಡಂಗಿದ್ರೆ ಮಕ್ಳು ಮುಂದೆ ಮಾಡಬೇಡ್ರಿ, ಮನೆಗೆ ಬಂದು ಹಿಂಗೆ ಮಾಡಕತ್ತಾರ ನನ್ನ ಮಕ್ಕಳು. ಯಾಕೆ ಬೇಕಿನ ನಾಳೆ ಇವೆಲ್ಲ ನಮ್ಮ ತಂದ್ಕೊಡೋದು ಎಲ್ಲಿಂದ ತಂದ್ಕೊಡಕ್ಕಾಗತ್ರಿ, ನೀವಂತೂ ನೌಕರಿ ಮಾಡ್ತೀರಿ ರೊಕ್ಕ ಬರ್ತಾವು ನಿಮ್ಮ ಅಂತಿರುತ್ತೆ, ನಮಗಿಲ್ಲ ಹಂಗೆ ಹಿಂಗೆ ಅಂತಂದೆ. ಆಡ್ಬಿಡ್ರಿ ಮಕ್ಳು ಮುಂದೆ ಮಾಡಲ್ಲ ನಂಗೆ ಗೊತ್ತಿರಲಿಲ್ಲ ಇವ್ರು ಹಿಂಗೆ ಮಾಡ್ತಾರಂತಂದು ಅಂದ್ಲು. ಅಂದರೆ ಪಕ್ಕ ಈಕಿ ತಳಕು ಬಳಕು ತೋರಿಸಿ ನೋಡ್ದೇನ. ಅಲ್ಲ ಸಾಲಿಗೆ ಹೋಗಿ ಪಾಠ ಹೇಳಕ್ಕೆ ಟೀಚರ್ ತೋಳಿಲ್ಲ ಜಂಪರ್ ಹಾಕೊಂಡಕ್ಕಳ ಆ ಸೀರೆ ಒಂದು ನಮ್ನಿ ತಳ್ಳುಗ ಮಚ್ಚರದಾನೆ ಆಗೈತಿ ಅಂತದ್ ಎದಿ ಮ್ಯಾಗ ಹಾಕೊಂಡಿರ್ತಾಳ. ಅದೇನು ಹಾಕೊಂಡ್ರ ಬಂತು ಇಲ್ಲಕ್ರು ಬಂತು ಹಂಗೆ ಅಂತ ಉಡ್ಕೊಂಡು ಹೋಗ್ತಾಳ. ಹುಡುಗರು ಏನು ಪಾಠ ಕೇಳ್ಬೇಕ ಏನು ಈಕಿನ ಬಾಯ್ ತಕೊಂಡು ನೋಡ್ಬೇಕ. ಅಯ್ಯೋ ಈಕಿ ಒಯ್ಯಾರ ಈಕಿ ಮಾತು ಈಕಿ ತುಟಿ ಬಣ್ಣ ಮಕ್ಕಕ್ಕೆ ಬಣ್ಣ ಹುಬ್ಬು ಕಣ್ಣು ತಿದ್ಕೊಂಡು ಈ ನಮ್ನಿ ಮಾಡ್ಕೊಂಡು ಹೋಗ್ತಾಳ. ಇನ್ನು ಶಾಲೆ ಮಾಸ್ತರಾರ ಸುಂಬಿಟ್ಟಾರ ಆಕಿನ. ಆಕಿ ಬೇಕಂತ ಯಾರಿಗೂ ಬಿದ್ದು ಇದು ಮಾಡ್ಲಾರ್ದಂಗೆ ಗೌಡನ ಮಗಗೆ ಬುಟ್ಟಿ ಹಾಕೊಂಡಿದ್ದಂಗೆ ಅದಲ್ಲ. ಯಾಕಂದ್ರೆ ಈಡಿಗೆ ಕಣ್ಣಿಗೆ ಆಸ್ತಿ ಐತೆ, ಈತನಿಂದ ಈಡಿಗೆ ಬರುತ್ತಲ್ಲ. ಮಾಸ್ತರ್ ಗಿಸ್ತರ ಏನು ಬರುತ್ತೆ ತಿಂಗಳಾಗತ್ತೆ ಪಗಾರ ಒಟ್ಟರು ಏನು ಮನೆಗೆ 8 ಮಕ್ಳು ಕೊಟ್ಟಿಗೆ ಏನು ಕೊಟ್ಟಾರ. ಅದಕ್ಕೆ ಐತಂದ್ರೆ ಬೇಕಾದಂಗೆ ಬರುತ್ತಂತಂದು ಹಿಂಗೆ ಮಾಡಿ ಹಂಗಿದ್ರೆ ಇವತ್ತಿನ ನನ್ನ ಮಕ್ಳು ಟ್ಯೂಷನ್ಗೆ ಹೋಗೋದು ಬಿಡಿಸ್ಬಿಡ್ತಾವ ಇವು ಅಲ್ಲಿ. ಅಷ್ಟು ಮಾಡು ಹಿಂದಗಡ್ಸ ನೋಡು. ಮತ್ತು ನಿನ್ನ ಮಕ್ಕಳನ್ನ ಅಂತ ಹೊಲಸ್ತಿನ ದಾರಿ ಹಿಡುಗಡವು ಅದೇನ ಅಂತಲ್ಲ ಬೆಳೆ ಹೊಸರಿ ಮೊಳಕೆ ಇಲ್ಲ ಅಂತ. ನಾಳಿನ ಮಕ್ಳಿಗೂ ಅಂಥದಿನಾರ ಕಲ್ತ್ರಿ ಏನು ಮಾಡ್ತೀವಿ ನೋಡಿ ಬಣ್ಣ ಮಣ್ಣು ಹಚ್ಕೊಂತವ್. ನಾಳೆ ನೋಡು ಟೀಚರ್ ಹೊಲ್ದಾಗ ಯಾವನ್ ಕೊಟ್ಟಾಗಿರ್ತಾ ನಾವು ಹೋಗೋಣ ಅಂದ್ರೆ ಏನು ಮಾಡ್ತೀವಿ ಅವಾಗ. ಆ ಪ್ರೇಮಿ ಮಕ್ಳಿಗೂ ಹೇಳು, ಪ್ರೇಮಿಗೂ ಹೇಳ್ಬಿಡು ಅಲ್ಲಕ್ಕಿ ಮಕ್ಕಳನ್ನ ಟ್ಯೂಷನ್ ಕಳ್ಸಕ್ಕೆ ಹೋಗ್ಬೇಡ ಅಂತಂದು. ಹೌದು ಪ್ರೇಮಿಗೂ ಒಟ್ಟು ಹೇಳ್ತೀನಿ. ಯಾಕೆ ಬೇಕು ನನ್ನ ಮಕ್ಕಳು ಸರಿ ಅವು ಮಕ್ಕಳಲ್ಲ ನಾಳೆ ಅವು ಅಂತ ಕಲ್ತು ಚಾಳೆ ಕಲ್ಲು ಹಾಕಿರೋ ಹೋಗಲ್ಲ ಅಂತ. ನಾ ಕಲ್ತ್ರಿ ಏನು ಮಾಡ್ಬೇಕಾಗಿತ್ತು ಹೌದಿಲ್ಲ. ಹೌದೌದು ಹಂಗೆ ಹೇಳ್ತೀನಿ ತಡೆವ ಇವು ಎಂಥ ಬದ್ಮಾಸಿದಳ ಅಲ್ಲ. ಈ ಹೆಂಗಸು ಹಿಂಗೆ ಆದಂಗೆ ತೋತೋತೋತ ನಾನು ಹಿಂಗೆ ತಿಳ್ಕೊಂಡಿರ್ಬೇಕು. ಗೌಡ್ರ ಮನ್ಯಾಗ ಇಂಥ ಒಂದು ಹುಡುಗ ಹಿಂಗೆ ಕೊಡ್ತಾನಂತ ಅನ್ಕೊಂಡ್ರಿ. ಗೌಡ್ರು ನೋಡಿ ಎಲ್ಲರಿಗೂ ಬಾಯಿ ತುಂಬ ಅಕ್ಕ ತಂಗಿ ಯವ್ವ ಎಕ್ಕ ಬೇಟ್ ಚಂದ ಮಾತಾಡ್ತಾರೆ. ಅಂತ ಅದು ಇಂಥ ಒಂದು ಹುಡುಗ ಹುಟ್ಟಿ ಗೌಡ್ರ ಮರ್ಯಾದಿನ ತೈತಂಬಿಡಿ ಅವನು. ಸರಿ ತಗೋರವ ಮಾಡ್ದಾರ ಪಾಪ ಆಡ್ದಾರ ಬಾಯಾಗಂತ ನಮ್ಗೆ ಯಾಕೆ ಬೇಕು ಹೌದಿಲ್ಲ. ನಂದು ನಮಗೆ ನಮ್ಮ ಮನೆಗೆ ಹಾಸು ಹಚ್ಕೊಳ್ಳೋಂಗಿರುತ್ತೆ. ಇನ್ನೊಬ್ರು ಮನೆ ಸುದ್ದು ನಮ್ಗೆ ಯಾಕೆ ಬೇಕು. ಸುಮ್ಮನೆ ನಮ್ದು ಮಾಡ್ಕೊಂತಿಂದ್ರೆ ಅಥವಾ ನಡಿ ನಂದಂತೂ ಜಿಗ್ ಕೆಲಸ ಐತೆ ಮತ್ತು ನಿಂದೇನು ಐತೇನೆ. ಹೌದೌದು ಕಲಿ ಕರೆ ನೀ ಹೇಳ್ದಂಗೆ ಆಡ್ದಾರ ಪಾಪ ಮಾಡಿದ್ರ ಮ್ಯಾಗಂತ ನಮ್ಗೆ ಯಾಕೆ ಬೇಕು. ಅಲ್ಲ ಮಾಡಿದವ್ರದ್ದು ನಮ್ಗೆ ಆಡ್ಕೊಂಡ್ರೆ ನಮಗೆ ಬರಂಗದ ಏನೈತಿ ಅವ್ರವ್ರ ಮನೆದು ಅವ್ರದ್ದು. ನಮ್ಮ ಮನೆ ನಾನು ನೋಡ್ಕೋಬೇಕು. ಅಯ್ಯೋ ಮೊದ್ಲು ನಡಿ ನಂದು ಕೆಲಸ ಐತೆ ಹೋಗ್ತೀನಿ. ಅಯ್ಯೋ ದೇವ್ರಿ ಇದೇನು ಕೇಳಕತ್ತೀನಿ ನಾನು. ಅಯ್ಯೋ ದೇವ್ರಿ ಇದನ್ನು ಲಕ್ಷ್ಮಕ್ಕೆ ಹೇಳ ಬೇಡ ಹೇಳ್ಬೇಕವ. ಪಾಪಕ್ಕೆ ಗೊತ್ತೇ ಇಲ್ಲ ಹಿಂಗೆಲ್ಲ ಊರ್ ಮಂದಿಗೆ ಆಡ್ಕೊಳಕತ್ತಾರ ಅಂತಂದು ಹೇಳಿದ್ರ ಏನಾರ ಮಾಡ್ತಾ. ಕರೆ ಆಯ್ತು ಸುಳ್ಳೆತ್ತೋ ಕಂಡಿಡ್ತಾ ಮಗ ವಿಚಾರಕ್ಕೆ ಬಂದ್ರೆ ಲಕ್ಷ್ಮಿ ಬರ್ತಾನೆ ಏನಾರ ಮೊದಲು ಹೇಳ್ತೀನಿ. ಅನ್ಸಿಯ ನಿನ್ನೆ ಒಣಗಿದ ಅಷ್ಟು ಅವನ್ನ ಪ್ಯಾಕ್ ಮಾಡಿ ಆತಲ್ಲ ಈಗ ಒಣಗಿ ಬಿಡು. ಇವತ್ತೊಂದೇ ಸಚಿಲೋತ್ನೆ ಒಣಗಲಿ ಮತ್ತೆ ಯಾಕಂದ್ರೆ ಮಳೆ ಮಾರೋ ತಂಪಾಗ್ಬಿಡ್ತಾವು. ಇವತ್ತು ಬಿಟ್ಟು ನಾಳೆ ತುಂಬಾನಂತೆ. ನೋಡ್ರಿ ಜಾಕ್ರ ಇವತ್ತು ಬ್ಯಾಡ್ರಿ ಇವು ಇಲ್ಲ ಒಣಗಲಿ. ಇವು ಒಳಗೆ ಹಸಿ ಮೆಣಸಿಗೆ ತರ್ಸಿನಲ್ರಿ ಅವ್ನ ಜೀರಿಗೆ ಉಪ್ಪು ತುಂಬಿ ಮೊಸರನ್ನ ಹಾಕೊಂಬೇಡ್ರಿ. ಅಲ್ಲ ಶೇಂಗಾ ಚಟ್ನಿ ಮಾಡೋಣ ಅಂದಿದ್ದಲ್ಲ ಇವತ್ತು ಬೇಡ ಬೇಡ ಇದ್ರ ಮೆಣಸಿಕಾಯಿ ಸುದ್ದಿನೇ ಬೇಡ. ಶೇಂಗಾ ಚಟ್ನಿ ಅವೆಲ್ಲ ಚಟ್ನಿಗಳು ಏನಾರ ನೋಡಿ ಆರ್ಡರ್ ಬಂದವಲ್ಲ ಅವ್ನು ಮಾಡ್ಬಿಡೋಣ ಇವತ್ತು.
ಮತ್ತೆ ಬೆಳ್ಳುಳ್ಳಿ ಪಳ್ಳಿ ಸುಲ್ಕೋಬೇಕು ಹುರ್ಕೋಬೇಕು ಎಲ್ಲ ಮಿಕ್ಸಿ ಹಾಕಿ ಎಲ್ಲ ತೂಕ ಮಾಡಿ ಪ್ಯಾಕ್ ಮಾಡೋದಂದ್ರೆ ಅದಾಗತ್ವಾ ಇವು ಆರ್ಡ್ರ್ ಕೊಡ್ಬೇಕಂತೇಳಿ ಇವ್ನು ಮುಗಿಸ್ಬಿಡೋಣ ನಾಳೆ ಮತ್ತೆ ಬಿಡುವುದೇ ಇವನ್ ಮಾಡೋಣ ಅಂತ ಬೇಕಾರ ಅದನ್ನ ಮಾಡಂತೇಳ್ರಿ ಅಯ್ಯೋ ಇಜ್ಜಿ ಚಿ ಇಲ್ಲಿದ್ದೀರೇನ ಅಣ್ಣ ಇಲ್ಲಿ ಇರ್ತೀರಂತಾನೆ ಬನ್ನಿ ಇವ ನನಗೆ ಬೇರೆ ಸಾಲಿಲ್ಲ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಬಂದು ನೋಡು ಪ್ರೇಮಿ ಏನಾತ್ಲಿ ಯಾಕೆ ಇಷ್ಟು ಗಾಬರಿ ಬಂದಿ ಅಲ್ಲ ಏನಾತ ನಮ್ಮನ್ನ ಕರ್ಕೊಂಡು ಹೋಗಂತದ ಏನಾತ ಪ್ರೇಮಕರ ಏನಾತ್ರಿ ಅಯ್ಯೋ ದೇವ್ರೆ ನಾನು ಈಗ ಮನಿ ಅಂತಲೇ ಉಂಡು ಹೊರ ಬಂದಾಗ ಕಲ್ಲಿ ಮತ್ತು ಈ ರೇಣವ ಇಬ್ರು ಮಾತಾಡಕತ್ತಿದ್ರು ಅದನ್ನ ಕೇಳಿ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅದಕ್ಕೆ ನಿಮ್ಮ ಅಂತಲೇ ಬಂದು ನಾನೀಗ ಏನ್ ಕೇಳಲಿ ಅಂತ ಅದ ಹೇಳ ಯವ್ವ ಅವ್ರು ಕೇಳಿದ್ ನಿಮ್ಗೆ ಹೇಳಿದ್ರ ಏನ್ ಮಾಡ್ಬೇಕನ್ನ ನಂಗೆ ಗೊತ್ತಿಲ್ಲ ಒಟ್ಟ ನಿಮ್ಮನ್ನ ಹೇಳಿ ನಿಮ್ಗೆ ಕರ್ಕೊಂಡು ಹೋಗಂತ ಬಂದೀನಿ ಅದೇನಂದ್ರ ಪ್ರೇಮಿ ಏನ್ ಹೇಳಕತ್ತಿಲ್ಲ ನೀನು ಕರೆ ಸುಳ್ಳ ಯವ್ವ ಲಕ್ಷ್ಮಕ್ಕಗೆ ಏನಾರ ಇದನ್ನ ಗೊತ್ತಾತು ನಾವು ಸುಳ್ಳಪ್ಪ ಹೇಳಕತ್ತೀವಿ ಅಂದ್ರೆ ನಮ್ಮನ್ನ ಏನಿಲ್ಲ ಮತ್ತ ಗುಟ್ಟಿಲ್ಲ ಅಂತ ಉಗುದ ತಿಂದ್ಬಿಡ್ತಾವ ಮತ್ತ ನಮ್ಮನ್ನ ಅಲ್ಲೇ ವಿಚಾರ ಮಾಡಿಲ್ಲ ಸುಮ್ಮನೆ ಯಾರಾದ್ರೂ ತಂದು ಲಕ್ಷ್ಮಕ್ಕನ ಹೇಳೋದಲ್ಲ ಅದು ಯವ್ವ ಏನ ಈ ಹೇಳಕ್ ಹೋದ್ರೆ ಮತ್ ನಮ್ ಏನಿಲ್ಲ ಅಲ್ಲ ಬಂಗಾರ ಅಂತ ಹುಡುಗನ ಮ್ಯಾಗಿಂತ ಅಪ್ಪದ ಹಾಕ್ಯವಲ್ಲ ಯಾವ ಮುಳುಗಳಿದ್ದವು ಅಲ್ಲ ಓಣೆಗೆಲ್ಲ ಆಗ್ಬೇಕೆ ನಮಗೇನು ಗೊತ್ತಿಲ್ಲ ನಿನಗೆ ಗೊತ್ತಿತ್ತನ ನಿನಗೂ ಗೊತ್ತಿದ್ದಿಲ್ಲ ಅಲ್ಲ ಇಲ್ಲೇ ಇದೀವಿ ನಮ್ಗೆ ಗೊತ್ತಿಲ್ಲ ಅದ್ ಹೆಂಗ್ ಆಡ್ಕೊಂತವು ಅದ್ ಹೆಂಗ್ ಮಂದಿ ಗೊತ್ತಾತು ಅದ್ ಹೆಂಗ್ ಇಂತ ಸುದ್ದಿ ಆ ಹುಡುಗ ನೋಡಿದ್ರೆ ಪಾಪ ಹೆಂಡತಿ ಮ್ಯಾಗ ಅಷ್ಟು ಜೀವ ಐತಿ ನಮಗೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪ್ರೇಮಿ ನಿನಗೆ ಆ ಹೆಂಡತಿ ಅಂದ್ರೆ ಬಿಟ್ಟು ಸಾಯ್ತೈತಿ ಆ ಹುಡುಗಿನ ಅಷ್ಟ ಗಂಡ ಅಂದ್ರೆ ಅಷ್ಟು ಬಡ್ಕೊಂತೈತಿ ಗಂಡಿಗೆ ಏನು ಗೊತ್ತಿಲ್ಲ ದಿನ ಬೆಳಗಾದ್ರೆ ನಾವು ರಕ್ಕಿನ ಕಾಳಿಸ್ತಾಳ ನಿನ್ ಗಂಡ ನನಗ ಉಮ್ಮ ಕೊಡಲ್ಲ ಚುಮ್ಮ ಕೊಡಲ್ಲ ಬೆಲ್ಲ ಕೊಡಲ್ಲ ಹಂಗ ಹಿಂಗಂತ ಅಂತ ಒಂದು ಒಳ್ಳೆ ಹುಡುಗ ಹೋಗಿ ಇಂಥ ಕೆಲಸ ಮಾಡ್ತಾನ ಯಾವಕ್ಕೆ ಬೆಂಡ್ಲಿ ಹೇಳ್ದಕ್ಕೆ ಸಿಗ್ಬೇಕಿ ನೀನಲ್ಲ ವಾಯ ಕಾಲ್ ಮಾಡಿ ಇಟ್ಟ ಬಿಡ್ತೀನಕಿನ ಪ್ರೇಮಕ್ಕರ ಅಲ್ಲ ನನ್ನ ಗಂಡ ಹಂಗದನಂದ್ರೆ ನಾನು ನಂಬ್ತೀನಿ ಮಕ್ಕ ನೋಡಿದ್ರೆ ಇವ್ನು ಇಂಥವ್ ಅಂತ ಹೇಳ್ಬೋದು ಆದ್ರೆ ಆ ಹುಡುಗ ನಾ ಅಷ್ಟು ದಿವಸ ಅವ್ರ ಮನೆಯಾಗಿದ್ನಲ್ಲ ಒಂದು ದಿವ್ಸಕ್ಕರ ನನ್ನ ಅಕ್ಕ ಅಂತ ಬಾಯಿ ಎತ್ತಿ ಮಾತಾಡಾರ್ದ ಒಂದು ದಿವ್ಸ ಮಾತಾಡಿಲ್ಲ ಅಷ್ಟು ಒಳ್ಳೆ ಹುಡುಗ ಹಿಂಗೆ ಅಪೋದ ಮಾಡ್ಯಾರ ಅಂದ್ರೆ ಚಲೋ ಅಲ್ರಿ ಯಾರು ಹುಡ್ಸಿರ್ಬೋದು ಇದನ್ನ ಯಾರ ಬೇಕು ಅಂತಾನೆ ಅವ್ರ ಸಂಸಾರ ಹಾಳು ಮಾಡ್ಬೇಕಂತಾನೆ ಹುಡ್ಸ್ಯಾರಿ ಒಟ್ಟು ಅವ್ರಿಗೆ ಕೆಳಕಾಲಿ ಅಂತಾನೆ ಯಾರೋ ಏನೋ ಸಂಚು ಮಾಡ್ಯಾರ ಅನ್ಸುತ್ತೆ ನೋಡ್ರಿ ಲಕ್ಷ್ಮಕ್ಕ ಹೇಳೋಣ ಏನಾರ ಒಂದು ಮಾಡೋಣ ನೋಡ್ರಿ ಹೌದೌದು ಪ್ರೇಮಿ ಇದನ್ನ ಹಿಂಗೆ ಬಿಟ್ಟು ಹಂಗಿಲ್ಲ ಮೊದಲು ಲಕ್ಷ್ಮಕ್ಕ ಹೇಳೋಣ ಇದನ್ನ ಯಾರು ಹೇಳಿದ್ರು ಯಾರು ಹುಡ್ಸಿದ್ರು ಎಲ್ಲಿಂದ ಬಂತಿದ್ರು ಹೆಂಗ ಈ ಕರೆ ಐತೆ ಸುಳ್ಳು ಐತೆ ಅಂತೆಲ್ಲ ತಿಳ್ಕೊಣ ಆ ಟೀಚರ್ ಒಂದು ಮೊದಲು ಹಾಕೊಂಡು ಹಿಡಿಬೇಕು ಕರೆ ಐತೆ ಸುಳ್ಳು ಅಂತ ಅಕ್ಕಿ ಏನಾರು ಹುಡ್ಸಾಳೇನ ನೋಡೋಣ ಲಕ್ಷ್ಮಕ್ಕನ ಅಂತಲ್ಲ ಹೋಗೋಣ ಏನಂತ ವಿಚಾರ ಮಾಡೋಣ ಆಮೇಲೆ ಅದಕ್ಕೆ ನನಗೆ ಧೈರ್ಯ ಸಾಲಿಲ್ಲ ಅಲ್ಲಿ ಹೋಗಿ ಲಕ್ಷ್ಮಕ್ಕ ಮುಂದೆ ಹೇಳಕ ಅದಕ್ಕೆ ನಿಮ್ಗೆ ಹೇಳಿ ಕರ್ಕೊಂಡು ಹೋದ್ರ ಅಂತ ಬಂದೆ ಬರ್ರಿ ಮತ್ತೆ ಹೋಗೋಣ ಇವ ಈಗ 4 ಮಂದಿ ಮತ್ತೆ 8 ಮಂದಿ ಮತ್ತೆ ಊರು ತುಂಬ ಇವ ಬೇಡವಾ ಸುಮ್ಮನೆ ಯಾಕೆ ಬೇಕು ಇದು ಇಲ್ಲೇ ಸ್ವಲ್ಪ ಐತೆ ಮಂದಿ ಹಬ್ಬತ್ತಲ್ಲ ಇದನ್ನ ಇಲ್ಲಿದ್ದಿಲ್ಲೇ ಏನಾರ ಮಾಡ್ಬೇಕು ಸತ್ಯ ಏನನ್ನೋದು ಜನಕ್ಕೆ ತೋರಿಸ್ಬೇಕು ಇಲ್ಲಾಂದ್ರೆ ಪಾಪ ಹುಡುಗಿ ಜೀವನ ಹಾಳಾಕತಿ ಪಾಪ ಅವು 200 ಅಷ್ಟು ಜೀವದವು ನಡಿ ಹೋಗೋಣ ನಡಿ ನನ್ನ ನಡ್ರಿ ಬೇಡ ಹೋಗೋಣ ನಡ್ರಿ ಬರೀ ಜಯಕರ ಲಕ್ಷ್ಮಕ್ಕರ ಇದು ಕೆಲಸ ಇರಲಿ ಬಿಡ್ರಿ ಅಲ್ಲ ನನಗೊಂದು ಜೀವನ ಕೊಟ್ಟವ್ರ ಜೀವನನೇ ಹಾಳಾಗತ್ತಂದ್ರೆ ಈ ಕೆಲಸ ಮುಖ್ಯ ಅಲ್ಲ ನನಗೆ ಅವ್ರ ಜೀವನ ಉಳಿಸೋದು ಮುಖ್ಯ ನಡ್ರಿ ಹೋಗೋಣ ಏನನ್ನ ನೋಡಿ ಅದು ಏನು ಯಾರು ಅಕ್ಷರ ಹೆಂಗೆ ಏನಂತ ತಿಳ್ಕೊಂಡು ಅವ್ರನ್ನ ಬಿಡೋದು ಬೇಡ ನಡ್ರಿ ನಡ್ರಿ